हिंदू धर्म के श्री राघव चैतन्य महाराज की श्री राघव चैतन्य महाराज की श्री राघव चैतन्य महाराज की ಬಯಲು ಟಿವಿಗೆ ಸ್ವಾಗತ. ಇದು ಧಮನಿತರ ಧ್ವನಿ. ಆಳಂದದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್. ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿ ಮಹಾಶಿವರಾತ್ರಿ ರಾಘವ ಚೈತನ್ಯ ಶಿವಲಿಂಗಕ್ಕೆ ಮಹಾಪೂಜೆ ಹಾಗೂ ರುದ್ರಾಭಿಷೇಕ. ಆಳಂದ ಪಟ್ಟಣದಲ್ಲಿ ಲಾಡ್ಲೆ ಮಶಾಕ್ ದರ್ಗಾ ಆವರಣದಲ್ಲಿರುವ ರಾಘವ ಚೈತನ್ಯ ಶಿವಲಿಂಗಕ್ಕೆ ವಿಶೇಷ ಪೂಜೆ ಸಲ್ಲಿಸಲು ಹೈಕೋರ್ಟ್ ಅನುಮತಿ ನೀಡಿದೆ. ಹೈಕೋರ್ಟ್ ಅನುಮತಿ ನೀಡಿದ ಹಿನ್ನೆಲೆಯಲ್ಲಿ ಇಂದು ಪಟ್ಟಣದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಯಿತು. ಆಳಂದ ಸಂಪರ್ಕಿಸುವ ಮುಖ್ಯ ರಸ್ತೆ ಕ್ರಾಸ್ ಮೇಲೆ ಬ್ಯಾರಿಕೇಡ್ ಹಾಕಿ ವಾಹನಗಳ ತಪಾಸಣೆ ಮಾಡಲಾಯಿತು. ಅಲ್ಲದೆ ಪಟ್ಟಣದಲ್ಲಿ ನಿಷೇಧಾಜ್ಞೆ ಜಾರಿ ಹಿನ್ನೆಲೆಯಲ್ಲಿ ಹಲವು ಅಂಗಡಿ ಮುಂಗಟ್ಟುಗಳು ಬಂದ್ ಮಾಡಿದರು. ಆದರೆ ಶಿವರಾತ್ರಿ ಪೂಜೆ ನಿಮಿತ್ತ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ರುದ್ರಾಭಿಷೇಕ ಹಾಗೂ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಮಾರುಕಟ್ಟೆಯಲ್ಲಿ ಹಣ್ಣು ಹಂಪಲು ಖರೀದಿ ಸಾಮಾನ್ಯವಾಗಿದೆ. ಪಟ್ಟಣದಲ್ಲಿ ಪೊಲೀಸ್ ಸರ್ಪಗಾವಲು ಹಾಕಲಾಯಿತು. ವಿಶೇಷವಾಗಿ ದರ್ಗಾ ಸುತ್ತಲೂ ಬಿಗಿ ಪೊಲೀಸ್ ಕಟ್ಟೆಚ್ಚರ ವಹಿಸಲಾಯಿತು. ಸಿಸಿ ಕ್ಯಾಮೆರಾ ಅಳವಡಿಕೆ, ಡ್ರೋನ್ ಕ್ಯಾಮೆರಾ ವೀಕ್ಷಣೆ, ಪೊಲೀಸ್ ಮೇಲೆ ಇಲಾಖೆ ಜಿಲ್ಲಾ ಮಟ್ಟ ಅಧಿಕಾರಿಗಳು ಖುದ್ದಾಗಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದರು. 14 ಜನರಿಗೆ ಹೈಕೋರ್ಟ್ ಪೂಜೆಗೆ ಅವಕಾಶ ನೀಡಿದೆ. ಇಂದು ಮಧ್ಯಾಹ್ನ 3 ಗಂಟೆ ವಿಶೇಷವಾಗಿ 14 ಜನರು ಒಗ್ಗೂಡಿ ಏಕಕಾಲಕ್ಕೆ ಪೂಜೆ ಸಲ್ಲಿಸಿದರು. ಮಧ್ಯಾಹ್ನ ಬಿಸಿಲಿನ ಕಾವು ಹೆಚ್ಚಾಗಿದ್ದರೂ ಕೂಡ ಇದರ ನಡುವೆ ಖಾಕಿ ಪಡೆ ಸಿಬ್ಬಂದಿಗಳು ಆಳಂದದಲ್ಲಿ ಕಟ್ಟೆಚ್ಚರ ಎಲ್ಲ ಕಡೆ ಕಂಡು ಬರುತ್ತಿತ್ತು. ಈ ಸಂದರ್ಭದಲ್ಲಿ ಸಿದ್ದು ಹಿರೇಮಠ್, ಗುರುಚಾಂದ್ ತೆಂಗಳಿ, ಹರ್ಷಾನಂದ್ ಗುತ್ತೇದಾರ್, ಅಶೋಕ್ ಬಗಳಿ, ರಾಕೇಶ್ ಜಮಾದಾರ್, ಶಿವರಾಜ್ ಬಾಳಿ, ಮಲ್ಲಿಕಾರ್ಜುನ್ ಸಾವಳಗಿ, ಶಿವಪುತ್ರ ನಡಿಗೇರಿ, ಮಲ್ಲಿಕಾರ್ಜುನ್ ಕಂದಕೋಳ್, ಈರಣ್ಣ ಹತ್ರಿಕಿ, ರಾಜು ಚವ್ಹಾಣ್, ಹನುಮಂತರಾವ್ ಪಾಟೀಲ್, ರವಿ ಮದನ್ಕರ್, ಮಲ್ಲಪ್ಪ ಪೂಜಾರಿ, ಎಸ್ಪಿ ಅಡ್ಡೂರ್ ಶ್ರೀನಿವಾಸ್, ತಹಸೀಲ್ದಾರ್ ಅಣ್ಣಾರಾವ್ ಪಾಟೀಲ್ ಉಪಸ್ಥಿತರಿದ್ದರು. ವರದಿ ಬಯಲು ಟಿವಿ ನ್ಯೂಸ್ ಆಳಂದ್. ಗಮನ ಮಾಡಿ ಇವತ್ತು ನಮ್ಮ ಪೂಜಾ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತು ಇಲ್ಲಿ ಬಂದು ನೋಡಿದ್ರ ಇಲ್ಲಿನೂ 2 ರೀತಿ ನಮ್ಗೆ ಅನುಭವ ಆಗ್ಲತ್ತದ. ಒಂದು, ಪೊಲೀಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ಬಂದೋಬಸ್ತು ಬಹಳ ಸ್ಟ್ರಿಕ್ಟ್ ಆಗಿ ಯಾರಿಗೂ ಅವಕಾಶ 144 ಇರೋದ್ರಿಂದ ಯಾರಿಗೂ ಬಿಡ್ತಾರೆ. ಆದ್ರ ವಿಪರ್ಯಾಸ ಅಂತಂದ್ರೆ ನಾವೇನು 14 ಜನರಿಗೆ ಪರ್ಮಿಷನ್ ಕೊಟ್ಟದ ನ್ಯಾಯಾಲಯ, ನಾವು ಒಳಗೆ ಹೋಗ್ಬೇಕಂತಂದ್ರ ನಮಗೆ ಯಾವ ರೀತಿ ಒಂದು ಆತಂಕವಾದಿಗಳಿಗೆ ಚೆಕ್ ಮಾಡಲ್ಲ ಅಲ್ಲಿ ಗಡಿ ನಾಡ್ದಾಗ ಮಿಲಿಟರಿದವ್ರು. ಅದಕ್ಕಿಂತ ಹೆಚ್ಚಿಗೆ ಇವತ್ತು ನಮಗೆಲ್ಲ ಚೆಕ್ ಮಾಡೋದು, ಅದು ತೆಗೆದಿಡ್ರಿ, ಇದು ತೆಗೆದಿಡ್ರಿ, ಪೇಟ ತೆಗೆದಿಡ್ರಿ, ವಾಚ್ ತೆಗೆದಿಡ್ರಿ, ಮತ್ತೆ ಎಲ್ಲಾ ರೀತಿಯಿಂದ ಇವತ್ತು ಒಂದು ಸಂಶಯ ರೀತಿಯಲ್ಲಿ ನಾವು ಏನು ಪೂಜಾ ಮಾಡ್ಲಿಕ್ಕೆ ಹೋಗ್ತೀವಿ, ನಮ್ಗೆ ಈ ರೀತಿ ಒಂದು ಪೊಲೀಸ್ ನೋಡ್ತಾ ಇದ್ದಾರೆ. ಇದು ದುಃಖಕರ ವಿಷಯ. ಅದಕ್ಕೆ ನಾವು ಏನು ನ್ಯಾಯಾಲಯ ನಮಗ ಕೊಟ್ಟದ ಪರ್ಮಿಷನು, ಅದಕ್ಕೆ ನ್ಯಾಯಾಲಯಕ್ಕೆ ಧನ್ಯವಾದ ಹೇಳ್ತೀನಿ. ಮತ್ತು ಏನು ಇಷ್ಟು ನಮಗ ಸತಾಸ್ಲತ್ತದ ಕಾಂಗ್ರೆಸ್ ಸರ್ಕಾರ ನಮ್ಮ ಹಿಂದೂಗಳಿಗೆ ಪೂಜೆ ಮಾಡೋ ಅವಕಾಶ ಮತ್ತು ಹಕ್ಕು ನಮ್ದು ಏನು ಕಸ್ಕೊಳ್ಳತ್ತದ. ನಾವು ಯಾವ ರೀತಿ ಶಿವರಾತ್ರಿ ದಿವಸ ಬ್ಯಾಡ್ರ ಕಣ್ಣಪ್ಪ ಉಪವಾಸ ಇದು ಮಾಡಿ ಏನು ಜಾಗರಣೆ ಮಾಡಿ ತ್ರಾಸ ಪಟ್ಟು ಆಮೇಲೆ ಶಿವನ ಆರಾಧನೆ ಮಾಡ್ತಾನೆ. ಈ ಕಾಂಗ್ರೆಸ್ ಸರ್ಕಾರ ಇರೋ ತನಕ ನಾವು ಕೂಡ ಎಷ್ಟೇ ಇವ್ರು ತೊಂದರೆ ಕೊಡ್ಲಿ, ಎಷ್ಟೇ ತ್ರಾಸ ಕೊಡ್ಲಿ, ನಾವು ಅನುಭವಿಸ್ತೀವಿ, ಸಹಿಸ್ತೀವಿ. ಮತ್ತೆ ನಮ್ಮ ಸರ್ಕಾರ ಬಂದಾಗ, ಬಿಜೆಪಿ ಸರ್ಕಾರ ಬಂದಾಗ ನಾವಿಲ್ಲಿ ವಿಜೃಂಭಣೆಯಿಂದ ಪೂಜೆ ಮಾಡ್ತೀವಿ ಅಂತಂದು ಈ ಮುಖಾಂತರ ಆದೇಶದ ಮೇರೆಗೆ ಇಂದು ಶಿವರಾತ್ರಿ ದಿನದಂದು ನಾವು ಶಿವರಾತ್ರಿ ದಿನದಂದು ರಾಘವ ಚೈತನ್ಯರ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸುವಂತೆ ಸುಮಾರು 14 ಜನರಿಗೆ 2 ರಿಂದ 8 ಗಂಟೆವರೆಗೆ ಆದೇಶ ಆಗಿತ್ತು. ಅದರಂತೆ ನಾವು 3 ಗಂಟೆ ಶಿವಲಿಂಗದ ಹತ್ರ ಹೋಗಿ ಸುಮಾರು 1 ಗಂಟೆ 30 ನಿಮಿಷಗಳ ಕಾಲ ರುದ್ರಾಭಿಷೇಕ, ಸಹಸ್ರನಾಮವನ್ನು ಪಠಿಸಿ ಶಿವಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸಿದ್ದೇವೆ. ಪೂಜೆ ಸಲ್ಲಿಸುವಾಗ ನಾವು ದೇಶದ ನಮ್ಮನ್ನು ಕಾಯುವ ಸೈನಿಕರಿಗೆ ಮತ್ತು ರೈತರಿಗೆ ಒಳ್ಳೆಯದಾಗಲಿ, ದೇಶಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ರಾಘವ ಚೈತನ್ಯರ ಮಾತ್ರ ಸಂಕಲ್ಪ ಮಾಡಿದ್ದೇವೆ. ಸಹಸ್ರನಾಮಾವಳಿ ಮತ್ತೆ ಬಿಲ್ವಾರ್ಚನೆ 1001 ಸಹಸ್ರನಾಮಾವಳಿ ಮಾಡಿದ್ದೇವೆ, ಬಿಲ್ವಾರ್ಚನೆ ಮಾಡಿದ್ದೇವೆ, ಮತ್ತೆ ಸಾವಿರಾರು ಪತ್ರಿಗಳನ್ನು ಹಾಕಿ ರುದ್ರಾಭಿಷೇಕ ಮಾಡಿದ್ದೇವೆ. ನೋಡಿ, ದೇವಸ್ಥಾನ ಕಟ್ಟಬೇಕಂತಲ್ಲ ಸರ್, ಈಗಾಗಲೇ ನಮ್ದೊಂದು ಸೂಟ್ ನಡೀತಾ ಇದೆ JMFC ಆಳಂದ್ ಕೋರ್ಟ್ನಲ್ಲಿ. ಆ ಸೂಟ್ ನ್ಯಾಯಾಲಯದಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ, ಯಾಕಂದ್ರೆ ಮುಂದೆ ಏನಾಗುತ್ತೆ ನೋಡೋಣ. ಸೂಟ್ ಅಂತ ನಾವು ಫ್ರೆಶ್ ಸೂಟ್ ಅಂತ ಹಾಕಿದ್ದೇವೆ. ಒಂದು ಟ್ರಸ್ಟ್ ನೋಂದಣಿ ಮಾಡಿದ್ದೇವೆ. ಮೊನ್ನೆ ಟ್ರಸ್ಟ್ ನೋಂದಣಿ ಮಾಡಿ 5 ಜನ ಟ್ರಸ್ಟಿಗಳಿದ್ದು JMFC ನ್ಯಾಯಾಲಯದಲ್ಲಿ ನಮಗೆ ದಿನನಿತ್ಯವಾಗಿ ಪೂಜೆಗೆ ಅವಕಾಶ ಕೊಡಬೇಕು, ಆ ಪ್ರಿಮೈಸಸ್ ನಮ್ದು ಆಗಬೇಕು ಅಂತೇಳಿ ನಾವು ಒಂದು ಸೂಟ್ ಹಾಕಿದ್ದೇವೆ. ನೋಡೋಣ ಏನಾಗುತ್ತೆ ಅಂತೇಳಿ. ನ್ಯಾಯಾಲಯದಲ್ಲಿ ಇದು ಬಾಕಿ ಇದೆ. ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್.